ಇನ್ನು ತೈಲ ಕಡಿಮೆ ಬಳಕೆ ಚಿನ್ನ ಖರೀದಿಸದಂತೆ ಮೋದಿ ಮನವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರಕಟಣೆ ಮೂಲಕ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2024-25 ಭಾರತ 5 तुम लोगों के पटाखे खत्म हो गए तो मैं धमाका शुरू करूं। ಏನ್ ಸರ್ ನಿಮ್ದು? ನಿಮಗೇನು ಗಣಿತನ ಗೊತ್ತಾ? ಹೋಲಿ ಗೊತ್ತಿಲ್ಲ. $12 ಬಿಲಿಯನ್ ಸ್ವಲ್ಪ $6 ಲಕ್ಷ ಕೋಟಿ ರೂಪಾಯಿ ಉಳಿಕೊಂಡ್ರೆ ನಮ್ಮ ದೇಶದಿಂದ ನಮ್ಮ ವಿದೇಶಕ್ಕೆ ಹೊರಗಡೆ ನಮ್ಮ ಸಿಗಲ್ಲ, ಹೊರಗಡೆ ಇಂಪೋರ್ಟ್ ಮಾಡ್ಬೋದು. ಅಷ್ಟು ನಮಗೆ ದೇಶ ವಿನಿಮಯ ನಮಗೆ ಹೋದಾಗದು ಉಳಿತೆ ಅಂತ ಹೇಳ್ತಾರೆ. ರಿಲೀಫ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅರ್ಥವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಜನಕ್ಕೆ ಕಿವಿ ಮಾತನ್ನು ಹೇಳಿದರೆ ಇದೇ ಭಾರತದಲ್ಲಿ ಮಾತ್ರ ಮೋದಿ ಅವರು ಮಾತ್ರ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳಕ್ಕೆ ನಿಮಗೆ ಅಷ್ಟೊಂದು ಕನ್ಸರ್ನ್ ಇದೆಯಲ್ಲ ಸರ್? ಸ್ಟೇಟ್ ಎಕ್ಸೈಸ್ ಡ್ಯೂಟಿ ಎಲ್ಲ ಕಮ್ಮಿ ಮಾಡಿ ಸರ್, ಸೆಸ್ ಆಗ್ತಿರಲ್ಲ ಅದನ್ನು ಕಮ್ಮಿ ಮಾಡಿ ಬಿಟ್ಟು ಮೋದಿ ಅವರಿಗೆ ಅರ್ಥವ್ಯವಸ್ಥೆ ಪಾಠವನ್ನು ಹೇಳ್ಬಿಡಕ್ ಹೋಗ್ಬಿಡಿ ಸರ್. ಸ್ಟೇಟ್ GST, ಸೆಂಟ್ರಲ್ GST, ಅದರಲ್ಲಿ ರಾಜ್ಯಕ್ಕೆ ಬರುವಂತ ಆದಾಯ ಬರ್ತಾನೆ ಇದೆಯಲ್ವಾ? ಸ್ಟೇಟ್ ಎಕ್ಸೈಸ್ ಡ್ಯೂಟಿ ಇವನ್ನೆಲ್ಲ ಕಮ್ಮಿ ಮಾಡಿ ನೋಡೋಣ ಸರ್. ಅವರು ಗುಜರಾತ್ ಅನ್ನು 12 ವರ್ಷ ಆಡಳಿತ ಮಾಡಿ ಸೈ ಹಂಚ್ಕೊಂಡು ಬಂದಿದ್ದಾರೆ. ನೀವು ಆ ವ್ಯಕ್ತಿಗೆ ಅರ್ಥವ್ಯವಸ್ಥೆ ಪಾಠ ಹೇಳ್ಕೊಡಕ್ ಹೋಗ್ಬೇಡಿ ಸರ್. ಒಂದ್ಸರಿ ಮುಖ್ಯಮಂತ್ರಿ, 2ನೇ ಸರಿ ಮೈಸೂರಲ್ಲಿ ಸೀಟ್ ಅರ್ಥವ್ಯವಸ್ಥೆ ಬಗ್ಗೆ ಹೇಳ್ತೀರಾ? ಯಾವ ಬೈ ಎಲೆಕ್ಷನ್ ಗೆದ್ದ ಕೂಡಲೇ ಬಹಳ ದೊಡ್ಡದಾಗಿ ಟಮಟ ಹೊಡ್ಕೊಂಡ್ಬಿಡ್ತೀರಿ ನೀವು. ಜನರಲ್ ಎಲೆಕ್ಷನ್ ಅಲ್ಲಿ ಏನಾಯ್ತಳೆ? ಚಾಮುಂಡೇಶ್ವರಿ 36,000 ಹೋಟೆಲ್ ಸೋಲ್ಸ್ ಕಳಿಸಿದ್ರು. 17 ಅಥವಾ 18 ಬಜೆಟ್ ಮಂಡಿಸಿರುವಂತ ಸಿದ್ದರಾಮಯ್ಯನವರು ಅರ್ಥಶಾಸ್ತ್ರಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದಿರುವಂತ ಅಮರ್ತ್ಯ ಸೇನ್ಗಿಂತಲೂ ದೊಡ್ಡ ಅರ್ಥಶಾಸ್ತ್ರಜ್ಞ ನಮ್ಮ ಸಿದ್ದರಾಮಣ್ಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಿದ್ದರಾಮಣ್ಣವರೇ, ಇದ್ರ ಲೆಕ್ಕಾಚಾರ ಸರಿ ಇಲ್ಲ, ಇದರಿಂದ ಏನು ಉದ್ದೇಶ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. ಈ ರಾಜ್ಯದ ಮೇಲೆ 8.25 ಲಕ್ಷ ಕೋಟಿ ರೂಪಾಯಿ ಸಾಲ ತಗೊಂಬಂದು ಹೇರಿರುವ ಯಾಕಪ್ಪ ಇಂತ ಕೆಲಸ ಬರ್ದಾರ ಊರ ಇರೋದ? ಈ ಹುಟ್ಟೋ ಮಗುವಿನ ತಲೆ ಮೇಲೂ ಕೂಡ 1,17,000 ಸಾಲದ ಹೊರೆಯನ್ನ ಹೊರಿಸಿರುವಂತ ಮನುಷ್ಯ ನೀವು ಹೇಳ್ತಾ ಇದ್ದೀರಾ? ಇದು ಅವ್ರಿಗೆ ಲೆಕ್ಕಾಚಾರ ಸರಿ ಇಲ್ಲ ಅಂತ ಮೋದಿ ಅವರಿಗೆ ಪಾಠ ಹೇಳ್ತಾ ಇದ್ದೀರಾ? ನೀನು ಯಾವನೇ ನೀನು? ಇಂಥ ಸಮಾಜದಲ್ಲಿ ಸಾಮರಸ್ಯವನ್ನು ಹಾಳು ಮಾಡ್ತಕ್ಕಂಥ, ಒಂದು ಧರ್ಮದವ್ರನ್ನ ಇನ್ನೊಂದು ಧರ್ಮದವ್ರ ಮೇಲೆ ಎತ್ಕೊಳ್ತಕ್ಕಂಥ ಪಕ್ಷ ಅಧಿಕಾರಕ್ಕೆ ಬರಬೇಕಾ? ನರೇಂದ್ರ ಮೋದಿ ಅವ್ರ ಪಕ್ಷ ಅಧಿಕಾರಕ್ಕೆ ಬಂದು ಮತ್ತೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಾ? ಈ ಮಾತುಗಳಿಗೆ ಕಮ್ಮಿ ಇಲ್ಲ. ಲೀಡರ್ಗಳು ಏನ್ ಮಾಡ್ತಿದ್ರು ಅಂತಂದ್ರೆ ಚುನಾವಣೆ ಟೈಮಲ್ಲಿ ತಮ್ಮ ಜಾತಿಯನ್ನು ಚೂಬಿಟ್ಟು ಅವ್ರನ್ನ ಈ ಸಿದ್ದರಾಮಯ್ಯನವ್ರದ್ದು ಕೂಡ 2013 ಚುನಾವಣೆಯಲ್ಲಿ ಕೊರಟಗೆರೆಯಲ್ಲಿ ಸ್ವಜಾತಿಯವರನ್ನ ಚೂಬಿಟ್ಟು ಜಿ ಪರಮೇಶ್ವರ್ ಅವ್ರನ್ನ ಯಾಕಂದ್ರೆ ತಮ್ಮವರ ಮುಖ್ಯಮಂತ್ರಿ ಆಗ್ಬೇಕು. ಬ್ಲಡ್ ಇದು ಜಿ ಪರಮೇಶ್ವರ್ ಅವರು ಕಾಂಗ್ರೆಸ್, ಇವ್ರದ್ದು ಆ ಥರ ಅಲ್ಲ. ಇವ್ರದ್ದು ಸಿದ್ದರಾಮಯ್ಯನವ್ರು 2006ರಲ್ಲಿ ಬಂದು ಸೇರ್ಕೊಂಡಂತ. ಇವರು ತಮಗೊಬ್ಬ ಕಾಂಪಿಟೇಟರ್ ಆಗಿ ಬೆಳಿತಾನೆ ಅಂತ ಹೇಳ್ಬಿಟ್ಟು ಅವನ್ನ ತಮ್ಮ ಜಾತಿಯವ್ರನ್ನ ಎತ್ಕಟ್ಬಿಟ್ಟು ಅಲ್ಲಿ ಮುಗಿಸೋಂತ ಕೆಲಸ. ಮುಚ್ಚವಾಯಿ, ನೀನು ಒಬ್ಬ ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನಸ್ಸು ಕೆಡಿಸಿ ನನಗೊಂದು ಮಾತು ಹೇಳ್ದೆ ನೀನು ಒಬ್ಬನೇ ಹೋಗಿದೀಯಲ್ಲ, ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು ಇದು ಹೋಗ್ಬೇಕು. ಈ ನಮ್ಮ ಜಾತಿ ಭಾವನೆಯಿಂದ ಎಲ್ಲರೂ ಹೊರಗಡೆ ಬರುತ್ತೆ. ಈ ಸಾರಿ ಮೈಸೂರು ಕ್ಷೇತ್ರದಲ್ಲಿ ಎಂತಂದ್ರೆ ಪ್ರತಾಪ್ ಸಿಂಹ ಅಂತ ಹೋಗಿದ್ದಾರೆ, ದಯಮಾಡಿ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ನಾನು ಜೀವ ಇರೋವರೆಗೂ ನಾನು ಮೋದಿ ಭಕ್ತ. ನಾನು ಮೋದಿಜಿಯವ್ರನ್ನ ಬಿಟ್ಟು ಅವ್ರ ಹೆಸರು ಹೇಳ್ಕೊಳ್ಳೋದಿಲ್ಲ. ನಾನು ಯಾವ ಕ್ಷೇತ್ರದಲ್ಲಿ ನನ್ನನ್ನು ಏನೇ ಮಾಡ್ತೀನಿ ಅಂದ್ರೂ ಕೂಡ ನಾನು ಹೊರಗಡೆ ಹೋಗಲ್ಲ. ಈ ಪಕ್ಷದ ನಾನು ಕಟ್ಟಾಳು. ಇವತ್ತು ಬಿಜೆಪಿನಲ್ಲಿ ಬಹಳ ಜನ ಇದಾರಲ್ವಾ, ಅವ್ರು ಯಾರು ಹಳೆ ಬಿಜೆಪಿ ಅವರಲ್ಲ. ಆದ್ರೆ ನಮ್ಮಪ್ಪ 1961ರಲ್ಲಿ OTC ಕ್ಯಾಂಪನ್ನು ನಾಗ್ಪುರದಲ್ಲಿ ಮಾಡಿದ್ರು. ನಮ್ಮಪ್ಪ 1968ರಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ಗೆದ್ದು ಪಂಚಾಯತಿ ಚೇರ್ಮನ್ ಆಗಿ 10 ವರ್ಷ ಪಂಚಾಯತಿ ಚೇರ್ಮನ್ ಆಗಿದ್ದಂಥವ್ರು. ನಾನು ಜನಸಂಘದ ಒಬ್ಬ ವ್ಯಕ್ತಿಯ ಮಗ. ನಾನು ಈ ಪಕ್ಷ ಬಿಟ್ಟು ಹೋಗೋದು, ಸ್ವತಂತ್ರವಾಗಿ ನಿಲ್ಲೋದು ಈ ಪ್ರಶ್ನೆಗಳೇ ಬರಲ್ಲ. ನಾನು ಸಾಯವರೆಗೂ ಮೋದಿ ಭಕ್ತ. मोदी फिर से आएगा, खाया ना खाएगा, देश को बचाएगा, फिर से मोदी आएगा, फिर से मोदी आएगा। क्यों? क्योंकि देश की आन मोदी, देश की आसान मोदी, गरीबों की जान मोदी, हीरो की खान मोदी। ಈ ಪಕ್ಷ, ಈ ಕಾರ್ಯಕರ್ತರು, ಈ ಪಕ್ಷದ ಕಾರ್ಯಕರ್ತರು ನನಗೋಸ್ಕರ ದುಡಿದಿದ್ದಾರೆ. मिट्टी की मैं देश नहीं मिटने दूंगा, ये देश नहीं मिटने
ಮನೆಗಳನ್ನು ಕೂಡ ಪಡೆದುಕೊಂಡು ಕ್ಲಿಯರೆನ್ಸ್ಗಳನ್ನು ಕೂಡ ಕೊಡಿಸಿ ಮಾಡಿದ್ದಂಥ ಕಾಯಕಲ್ಪಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಿ ಇವತ್ತು ಹಾಕ್ಬೇಡಿ